ಕೋವಿಡ್-19 ಸೋಂಕಿನಿಂದ ದುಡಿಯುವಂಥ ವ್ಯಕ್ತಿಗಳು ಮೃತಪಟ್ಟು ಹಲವಾರು ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಇದನ್ನು ಮನಗೊಂಡು ಬಿಪಿಎಲ್ ಕುಟುಂಬಕ್ಕೆ ಕೋವಿಡ್-19 ಸೋಂಕಿನಿಂದ ವಯಸ್ಕರು ಮೃತಪಟ್ಟಿದ್ದರೆ ಆ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಂತೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ 1 ಲಕ್ಷ ರೂಪಾಯಿ ಪರಿಹಾರ ನೀಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಮರಣಕ್ಕೆ ಈ ಪರಿಹಾರ ನೀಡಲಾಗುತ್ತೆ. ಎರಡನೇದು, ಮಂಡ್ಯ ಹಾಲು ಒಕ್ಕೂಟದಲ್ಲಿ ಹಾಲಿಗೆ ನೀರು ಕಲಬೆರಕೆ ಮಾಡಿ ದುರುಪಯೋಗ ಮಾಡಿಕೊಂಡಿರುವಂಥದ್ದು ಬೆಳಕಿಗೆ ಬಂದಿದೆ. ಈಗಾಗಲೇ ಪ್ರಾಥಮಿಕ ತನಿಖೆಗೆ ಆದೇಶ ನೀಡಲಾಗಿದೆ. ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕನ ಹಿಂಪಡೆದು ಹೊಸ ವ್ಯವಸ್ಥಾಪಕ ನಿರ್ದೇಶಕನ ನೇಮಕ ಆಗಿದೆ. ತಪ್ಪಿತಸ್ಥರಾಗಿರುವಂಥ 5 ಅಧಿಕಾರಿಗಳನ್ನು ಅಮಾನತಿನಲ್ಲಿ ಇಡಲಾಗಿದೆ. ಒಕ್ಕೂಟದ ಮೇಲೆ ಕಲಂ 64ರ ವಿಚಾರಣೆ ಆರಂಭಿಸಿದೆ. ಅದೇ ರೀತಿ ತಪ್ಪೆಸಗಿದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೇಲೆ ವಿಚಾರಣೆಗೆ ಆದೇಶ ಮಾಡಿದ್ದೇವೆ. ಬಹುಶಃ ಸಿಐಡಿಯಿಂದ ಇದನ್ನು ವಿಚಾರಣೆ ಮಾಡಿಸ್ತೇವೆ. ಮೂರನೇದು, ಅಪಘಾತದಿಂದ ನಿಧನರಾದ ಚಿತ್ರನಟ ಸಂಚಾರಿ ವಿಜಯ್ ಇವರಿಗೆ ಸಂತಾಪವನ್ನು ವ್ಯಕ್ತಪಡಿಸ್ತೇನೆ. ಅವರ ಅಗಲಿಕೆಯ ನೋವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳೆಲ್ಲರಿಗೂ ಸಹ ಭಗವಂತ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ, ಧನ್ಯವಾದ. ಈಗ ಹಣಕಾಸು ಇಲಾಖೆ ಜೊತೆ ಚರ್ಚೆ ಮಾಡಿದ್ರಿ, ಹೇಗಿದೆ ಸರ್ ಸ್ಥಿತಿಗತಿ? ಈಗ ಲಾಕ್ಡೌನ್ ಇಂದಾಗಿ ಏನಾದರೂ ಹೊಡೆತ ಬಿದ್ದಿದೆಯಾ? ಯಾವ ಥರ ಸುಧಾರಣೆ? ಇದ್ರ ಮಧ್ಯೆನೂ ಈಗ ಸುಮಾರು 250ರಿಂದ 300 ಕೋಟಿ ರೂಪಾಯಿದು ಕೋವಿಡ್-19 ಸೋಂಕಿತರಿಗೆ 1 ಲಕ್ಷ ಪರಿಹಾರ ಕೊಡುವಂಥದ್ದು ದೇಶದಲ್ಲೇ ಮೊದಲ ಬಾರಿಗೆ ಇದನ್ನು ಮಾಡ್ತಾ ಇದ್ದೇವೆ. ಅದರ ಅರ್ಥ ಇರೋದರಲ್ಲಿ ಉತ್ತಮವಾಗಿದೆ ಹಣಕಾಸಿನ ಸ್ಥಿತಿ ಅನ್ನೋದು ಅರ್ಥ. ಇದರಿಂದ ಈ 250ರಿಂದ 300 ಕೋಟಿ ನಾವು ಕೊಡ್ತಾ ಇರೋದು. ಸುಮಾರು 25,000ರಿಂದ 30,000 ಜನಕ್ಕೆ ಸಂಬಂಧಪಟ್ಟಂತದ್ದು ಇದು. ಸರ್, ಇಲ್ಲಿಗಲ್ ಇಮಿಗ್ರೆಂಟ್ಸ್ ವಾಪಸ್ ಕಳಿಸುವಂತ ಇಲ್ಲಿಗಲ್ ಇಮಿಗ್ರೆಂಟ್ಸ್ ವಲಸೆ ಅಕ್ರಮ ವಲಸಿಗರು ಅದೆಲ್ಲ ನೋಡ್ತೀವಪ್ಪ, ಅದನ್ನು ಗಮನಿಸ್ತೇವೆ. ಇದು ಮುಖ್ಯಮಂತ್ರಿ BS ಯಡಿಯೂರಪ್ಪ BPL ಕಾರ್ಡ್ ಹೊಂದಿದ ಕುಟುಂಬಕ್ಕೆ ಪರಿಹಾರದ ಬಗ್ಗೆ ಹೇಳ್ತಾ ಇದ್ರು. ಯಾರ್ಯಾರಿಗೆ ಸಮಸ್ಯೆ ಆಗಿದೆ ಕೋವಿಡ್ ಸಂಬಂಧಪಟ್ಟ ಹಾಗೆ ಅಂತ. ಕೊರೋನಾ ಸೋಂಕಿನಿಂದ ಮೃತಪಟ್ಟವರಿಗೆ 1 ಲಕ್ಷ ಪರಿಹಾರ, ಕೊರೋನಾಗೆ ಯಾರು ಬಲಿಯಾದರೂ ಅವರಿಗೆ 1 ಲಕ್ಷ ಪರಿಹಾರ ಅಂತ ಈಗ ಘೋಷಣೆ ಮಾಡಲಾಗಿದೆ. BPL ಕಾರ್ಡ್ ಹೊಂದಿರುವಂತದ್ದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ CM BS ಯಡಿಯೂರಪ್ಪ ಘೋಷಣೆ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಪರಿಹಾರವನ್ನ ಕೊಡಲಾಗುತ್ತೆ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಪರಿಹಾರವನ್ನು ಕೊಡಲಾಗುತ್ತೆ. ಕೊರೋನಾ ಸೋಂಕಿನಿಂದ ಮೃತಪಟ್ಟವರಿಗೆ 1 ಲಕ್ಷ ಪರಿಹಾರ ಅಂತ ಈಗ ತಿಳಿಸಿದ್ದಾರೆ. ಆ ಕುಟುಂಬದಲ್ಲಿ ಮೃತಪಟ್ಟ ಒಬ್ಬರಿಗೆ ಪರಿಹಾರವನ್ನು ಕೊಡ್ತೇವೆ. ಬೆಂಗಳೂರಿನಲ್ಲಿ CM BS ಯಡಿಯೂರಪ್ಪ ಘೋಷಣೆ. ಕೊರೋನಾಗೆ ಬಲಿಯಾದವರ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಪರಿಹಾರವನ್ನ ನೀಡಲಾಗುತ್ತೆ. ಕೊರೋನಾ ಕಾರಣದಿಂದ ಮೃತಪಟ್ಟವರಿಗೆ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಪರಿಹಾರವನ್ನ ಕೊಡಲಾಗುತ್ತೆ. BPL ಪಡಿತರದಾರರ ಕುಟುಂಬ ಏನಿದೆ, ಅವರ ಕುಟುಂಬದಲ್ಲಿ ವಯಸ್ಕರು ಮೃತಪಟ್ಟಿದ್ದಾರೆ. ಆ ಕುಟುಂಬದಲ್ಲಿ ಮೃತಪಟ್ಟ ಒಬ್ಬರಿಗೆ ಪರಿಹಾರ ನೀಡುತ್ತೇವೆ. BPL ಕಾರ್ಡ್ ಯಾರ ಬಳಿ ಇದೆ ಅಂತವರಿಗೆ ಈ ಪರಿಹಾರ ಅನ್ವಯ ಆಗುತ್ತೆ ಅಂತ ತಿಳಿಸಿದ್ದಾರೆ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಪರಿಹಾರವನ್ನು ನೀಡಲಾಗುತ್ತೆ. ಕೊರೋನಾ ಸೋಂಕಿನಿಂದ ಮೃತಪಟ್ಟವರಿಗೆ ಕುಟುಂಬಕ್ಕೆ 1 ಲಕ್ಷ ಅಂತ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಪರಿಹಾರವನ್ನು ತಿಳಿಸಿದ್ದಾರೆ. ದುಡಿಯುವಂಥ ವ್ಯಕ್ತಿಗಳು ಮೃತಪಟ್ಟು ಹಲವಾರು ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಇದನ್ನು ಮನಗೊಂಡು
BPL ಕುಟುಂಬಕ್ಕೆ ಕೋವಿಡ್-19 ಸೋಂಕಿನಿಂದ ವಯಸ್ಕರು ಮೃತಪಟ್ಟಿದ್ದರೆ ಆ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಂತೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ 1 ಲಕ್ಷ ರೂಪಾಯಿ ಪರಿಹಾರ ನೀಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಮರಣಕ್ಕೆ ಈ ಪರಿಹಾರ ನೀಡಲಾಗುತ್ತೆ. ಕೋವಿಡ್-19 ಸೋಂಕಿನಿಂದ ದುಡಿಯುವಂಥ ವ್ಯಕ್ತಿಗಳು ಮೃತಪಟ್ಟು ಹಲವಾರು ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಇದನ್ನು ಮನಗೊಂಡು BPL ಕುಟುಂಬಕ್ಕೆ ಕೋವಿಡ್-19 ಸೋಂಕಿನಿಂದ ವಯಸ್ಕರು ಮೃತಪಟ್ಟಿದ್ದರೆ ಆ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಂತೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ 1 ಲಕ್ಷ ರೂಪಾಯಿ ಪರಿಹಾರ ನೀಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಮರಣಕ್ಕೆ ಈ ಪರಿಹಾರ ನೀಡಲಾಗುತ್ತೆ. ಕೋವಿಡ್-19 ಸೋಂಕಿನಿಂದ ದುಡಿಯುವಂಥ ವ್ಯಕ್ತಿಗಳು ಮೃತಪಟ್ಟು ಹಲವಾರು ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಇದನ್ನು ಮನಗೊಂಡು BPL ಕುಟುಂಬಕ್ಕೆ ಕೋವಿಡ್-19 ಸೋಂಕಿನಿಂದ ವಯಸ್ಕರು ಮೃತಪಟ್ಟಿದ್ದರೆ ಆ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಂತೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ 1 ಲಕ್ಷ ರೂಪಾಯಿ ಪರಿಹಾರ ನೀಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಮರಣಕ್ಕೆ ಈ ಪರಿಹಾರ ನೀಡಲಾಗುತ್ತೆ. ಕೋವಿಡ್-19 ಸೋಂಕಿನಿಂದ ಇದು BPL ಕಾರ್ಡ್ ಹೊಂದಿದಂತ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸಲಾಗುತ್ತೆ ಅಂತ ಬೆಂಗಳೂರಲ್ಲಿ ಸಿಎಂ BS ಯಡಿಯೂರಪ್ಪ ಘೋಷಣೆ ಮಾಡಿದ್ದಾರೆ. BPL ಕಾರ್ಡ್ದಾರರು ಈ ಅನುಕೂಲವನ್ನು ಪಡೆಯಬಹುದು ಅಂತ. ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್, ಇದೀಗ ಕೋವಿಡ್ನಿಂದ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರದ ಬಗ್ಗೆ ಮಾತನಾಡ್ತಾ ಏನೆಲ್ಲ ವಿಚಾರಗಳನ್ನು ತಿಳಿಸಿದ್ರು ಅಂತ ಮುಖ್ಯಮಂತ್ರಿಗಳು? ಅವಿನಾಶ್, ರಾಜ್ಯ ಸರ್ಕಾರ ಕೋವಿಡ್ ನಿಂದ ಮೃತಪಟ್ಟಂತಹ ಕುಟುಂಬಗಳ ನೆರವಿಗೆ ಈಗ ಒಂದು ಯೋಜನೆಯನ್ನ ಘೋಷಣೆ ಮಾಡಿದೆ. ಮುಖ್ಯಮಂತ್ರಿಗಳು ಇವತ್ತು ಗೃಹ ಸಚಿವ ಕೃಷ್ಣದಲ್ಲಿ ಈ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಅಂದ್ರೆ BPL ಕುಟುಂಬದಲ್ಲಿ ಯಾರಾದರೂ ದುಡಿಯುವ ವ್ಯಕ್ತಿ ಕೋವಿಡ್ಗೆ ಸೋಂಕಿಗೊಳಗಾಗಿ ಮೃತಪಟ್ಟಿದ್ರೆ ಅವರು ಅವಲಂಬಿತರಾಗಿರುವಂತಹ ಕುಟುಂಬಕ್ಕೆ 1 ಲಕ್ಷ ರೂಪಾಯಿಯನ್ನ ರಾಜ್ಯ ಸರ್ಕಾರದ ವತಿಯಿಂದ ನೀಡಲಾಗತ್ತೆ ಪರಿಹಾರದ ರೂಪದಲ್ಲಿ ಎನ್ನುವಂತಹ ಘೋಷಣೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಯೋಜನೆಯಲ್ಲಿರುವಂತಹ ಪ್ರಮುಖವಾದಂತಹ ಅಂಶ ಏನಂದ್ರೆ BPL ಕುಟುಂಬದಲ್ಲಿನ ದುಡಿಯುವ ವ್ಯಕ್ತಿ ಮೃತಪಟ್ಟರೆ ಮಾತ್ರ ಆ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಪರಿಹಾರದ ಒಂದು ಪರಿಹಾರ ಅನ್ವಯ ಆಗತ್ತೆ. ಹೀಗಾಗಿ ಉಳಿದಂತೆ ಯಾವುದೇ ರೀತಿಯಾದಂತಹ ಷರತ್ತುಗಳು ಯಾವುದೂ ಇಲ್ಲ. ದುಡಿಯುವ ವ್ಯಕ್ತಿ ಮೃತಪಟ್ಟಿದ್ರೆ ಮಾತ್ರ BPL ಕುಟುಂಬಕ್ಕೆ ಈ ಪರಿಹಾರನ ನೀಡಲಾಗತ್ತೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಪ್ರಮುಖವಾಗಿ ಇರುವಂತಹ ವಿಚಾರ ಏನಂದ್ರೆ BPL ಕುಟುಂಬಕ್ಕೆ ಮಾತ್ರ ರಾಜ್ಯ ಸರ್ಕಾರದ ಈ 1 ಲಕ್ಷ ರೂಪಾಯಿ ಪರಿಹಾರದ ಯೋಜನೆ ಅನ್ವಯ ಆಗತ್ತೆ. ಅವಿನಾಶ್, ಧನ್ಯವಾದ ಕಿರಣ್. ಇದು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಪರಿಹಾರವನ್ನು ನೀಡಲಾಗುತ್ತೆ. ಕೊರೋನಾದಿಂದ ಮೃತಪಟ್ಟವರ ಕುಟುಂಬ ಆಲ್ರೆಡಿ ಬಹಳಷ್ಟು ಸಂಕಷ್ಟದಲ್ಲಿ ಇದ್ದಂಥ ಕುಟುಂಬಗಳು, ತಮ್ಮ ಮನೆ ಯಜಮಾನನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ, ಅಥವಾ ಬ್ರೆಡ್ ಅರ್ನರ್ ಅಂತ ನಾವೇನು ಹೇಳ್ತೀವಿ, ಯಾರು ದುಡಿದು ಹಾಕ್ತಾ ಇರ್ತಾರೆ ಮನೆಗೆ, ಅಂಥವ್ರನ್ನ ಕಳೆದುಕೊಂಡಾಗ ಖಂಡಿತ ದಿಕ್ಕೆಟ್ಟು ಹೋಗುತ್ತೆ. ಮೇ ಬಿ 1 ಲಕ್ಷ ಪರಿಹಾರ ಎಷ್ಟು ಮಟ್ಟಿಗೆ ಅವರ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ ಅನ್ನೋದು ಬೇರೆ ವಿಚಾರ. ಆದರೆ ಸರ್ಕಾರ ಈಗ 1 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ. ಬೆಂಗಳೂರಿನಲ್ಲಿ ಸಿಎಂ BS ಯಡಿಯೂರಪ್ಪ ಘೋಷಣೆ ಮಾಡಿದ್ದಾರೆ. ಸೊ ಕೋವಿಡ್ನಿಂದಾಗಿ ಜನರ ಪರಿಸ್ಥಿತಿ ಬೀದಿಗೆ ಬಂದಿದೆ ಅಂತ ಸ್ವತಃ ಸಿಎಂ ಅವರೇ ಆ ವಿಚಾರವನ್ನು ಹೇಳ್ತಾ ಇದ್ರು. ಭಾಳಷ್ಟು ಸಮಸ್ಯೆಲಿದ್ದಾರೆ ಜನ. ಸೊ ಹಾಗಾಗಿನೇ BPL ಪಡಿತರದಾರರ ಕುಟುಂಬದಲ್ಲಿ ಮೃತಪಟ್ಟಂಥ ಒಬ್ಬರಿಗೆ ಪರಿಹಾರವನ್ನು ಕೊಡ್ತೇವೆ, 1 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. 19 ಸೋಂಕಿನಿಂದ ದುಡಿಯುವಂಥ ವ್ಯಕ್ತಿಗಳು ಮೃತಪಟ್ಟು ಹಲವಾರು ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಇದನ್ನು ಮನಗೊಂಡು BPL ಕುಟುಂಬಕ್ಕೆ ಕೋವಿಡ್-19 ಸೋಂಕಿನಿಂದ ವಯಸ್ಕರು ಮೃತಪಟ್ಟಿದ್ದರೆ ಆ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಂತೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ
1,00,000 ರೂಪಾಯಿ ಪರಿಹಾರ ನೀಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಮರಣಕ್ಕೆ ಈ ಪರಿಹಾರ ನೀಡಲಾಗುತ್ತೆ. ಕೋವಿಡ್-19 ಇದು ಕೋವಿಡ್ನಿಂದ ಮೃತಪಟ್ಟಂತ ಕುಟುಂಬದವರಿಗೆ ಪರಿಹಾರ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಮಾತನಾಡ್ತಾ ತಿಳಿಸ್ತಾ ಇದ್ರು. ಸೊ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಪರಿಹಾರವನ್ನು ಕೊಡಲಾಗುತ್ತೆ. ಸೊ ಬೆಂಗಳೂರಿನಲ್ಲಿ CM ಅನೌನ್ಸ್ ಮಾಡುವಂಥ ಭಾಳ ಮೇಜರ್ ಆದಂಥ ಅನೌನ್ಸ್ಮೆಂಟ್ ಇವತ್ತು. ಸೊ ಕೊರೋನಾದಿಂದ ಮೃತಪಟ್ಟಂಥ ಕುಟುಂಬಕ್ಕೆ ಪರಿಹಾರವನ್ನು ಘೋಷಣೆ ಈಗ ಸರ್ಕಾರಕ್ಕೆ ಮಾಡಲಾಗಿದೆ. ಸರ್ಕಾರ ಈಗ ಘೋಷಣೆ ಮಾಡಿದೆ 1,00,000 ರೂಪಾಯಿ ಪರಿಹಾರ ಅಂತ. ಸೊ ಕೋವಿಡ್ನಿಂದ ಮೃತಪಟ್ಟವರ ಕುಟುಂಬ ಏನಿದೆ ಅವರಿಗೆ ಈ ಪರಿಹಾರದ ಬಗ್ಗೆ ತಿಳಿಸಲಾಗಿದೆ. ಸೊ BPL ಕಾರ್ಡ್ ಹೊಂದಿರಬೇಕು, ಕುಟುಂಬಕ್ಕೆ ಪರಿಹಾರ ಪಡಿಬೇಕಾದ್ರೆ ನೀವೇನಾದರೂ ಪರಿಹಾರಕ್ಕೆ ಅರ್ಹರು ಅಂತಾದರೆ ನಿಮ್ಮಲ್ಲಿ BPL ಕಾರ್ಡ್ ಇರಬೇಕಾಗುತ್ತೆ. ಸೊ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಪರಿಹಾರವನ್ನು ನೀಡಲಾಗುತ್ತೆ. ಏನಾದರೂ ಇಬ್ಬರು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಹೇಗೆ ಒಬ್ಬರಿಗೆ ಮಾತ್ರ ಈ ಕೊಡುವಂಥದ್ದು ಕೊರೋನಾದಿಂದ ಮೃತಪಟ್ಟಂಥ ಕುಟುಂಬಕ್ಕೆ ಪರಿಹಾರ ಅಟ್ಲೀಸ್ಟ್ ಏನೋ ಒಂದು ಅವರ ಒಂದು ಮುಂದಿನ ದಾರಿಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಹಣವನ್ನು ಘೋಷಣೆ ಮಾಡಲಾಗಿದೆ. ಸೊ ಕೋವಿಡ್ನಿಂದ ಮೃತಪಟ್ಟವರ ಕುಟುಂಬಕ್ಕೆ ಸರ್ಕಾರದ ಕಡೆಯಿಂದ ಪರಿಹಾರ ಘೋಷಣೆ ಆಗಿದೆ. BPL ಪಡಿತರದಾರರ ಕುಟುಂಬದ ವಯಸ್ಕರು ಮೃತಪಟ್ಟಿದ್ದಾರೆ. ಸೊ ಅವರಿಗೆ ಆ ಕುಟುಂಬದಲ್ಲಿ ಮೃತಪಟ್ಟಂಥ ಒಬ್ಬರಿಗೆ ಪರಿಹಾರವನ್ನು ನೀಡುತ್ತೇವೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಹೇಗೆ ಅದು ಅವ್ರನ್ನ ತಲುಪುತ್ತೆ, ಸೊ ಅದರ ಬಗ್ಗೆ ಕೂಡ ಸೂಕ್ತವಾಗಿ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಯಾಕಂದರೆ ಕಳೆದ ಬಾರಿ ಹೀಗೆ ಆಗಿತ್ತು, ಭಾಳಷ್ಟು ಈ ಪರಿಹಾರ ಅಂತ ಘೋಷಣೆ ಆಗಿದ್ದು ಅವ್ರನ್ನ ತಲುಪುವಷ್ಟರಲ್ಲಿ ಲಾಕ್ಡೌನ್ ಮುಗಿದು ಮತ್ತೊಂದು ವೇವ್ ಬಂದಿದೆ. ಸೊ ಅಂಥದ್ದು ಆಗ್ತಾ ಇರುತ್ತೆ. ಹಾಗಾಗಿ ಇನ್ನೇನು 3ನೇ 4ನೇ ವೇವ್ ಬಂದಾಗ ಹಣ ತಲುಪುವಂಥದ್ದಾಗೋದಾದರೆ ಸಮಸ್ಯೆ ಆಗುತ್ತೆ. ಸೊ ಬೆಂಗಳೂರಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಈ ಘೋಷಣೆ ಮಾಡಿದ್ದಾರೆ. ಕೋವಿಡ್-19 ಸೋಂಕಿನಿಂದ ದುಡಿಯುವಂಥ ವ್ಯಕ್ತಿಗಳು ಮೃತಪಟ್ಟು ಹಲವಾರು ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಇದನ್ನು ಮನಗೊಂಡು BPL ಕುಟುಂಬಕ್ಕೆ ಕೋವಿಡ್-19 ಸೋಂಕಿನಿಂದ ವಯಸ್ಕರು ಮೃತಪಟ್ಟಿದ್ದರೆ ಆ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಂತೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ 1,00,000 ರೂಪಾಯಿ ಪರಿಹಾರ ನೀಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಮರಣಕ್ಕೆ ಈ ಪರಿಹಾರ ನೀಡಲಾಗುತ್ತೆ. ಕೋವಿಡ್-19 ಸೋಂಕಿನಿಂದ ದುಡಿಯುವಂಥ ವ್ಯಕ್ತಿಗಳು ಮೃತಪಟ್ಟು ಹಲವಾರು ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಇದನ್ನು ಮನಗೊಂಡು BPL ಕುಟುಂಬಕ್ಕೆ ಕೋವಿಡ್-19 ಸೋಂಕಿನಿಂದ ವಯಸ್ಕರು ಮೃತಪಟ್ಟಿದ್ದರೆ ಆ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಂತೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ 1,00,000 ರೂಪಾಯಿ ಪರಿಹಾರ ನೀಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಮರಣಕ್ಕೆ ಈ ಪರಿಹಾರ ನೀಡಲಾಗುತ್ತೆ. ಸುಮಾರು 250ರಿಂದ 300 ಕೋಟಿ ರೂಪಾಯಿದು ಕೋವಿಡ್-19 ಸೋಂಕಿತರಿಗೆ 1,00,000 ಪರಿಹಾರ ಕೊಡುವಂಥದ್ದು ದೇಶದಲ್ಲೇ ಮೊದಲ ಬಾರಿಗೆ ಇದನ್ನು ಮಾಡ್ತಾ ಇದ್ದೇವೆ. ಅದರ ಅರ್ಥ ಇರೋದರಲ್ಲಿ ಉತ್ತಮವಾಗಿದೆ ಹಣಕಾಸಿನ ಸ್ಥಿತಿ ಅನ್ನೋದು ಅರ್ಥ. ಇದರಿಂದ ಈ 250ರಿಂದ 300 ಕೋಟಿ ನಾವು ಕೊಡ್ತಾ ಇರೋದು. ಕೋವಿಡ್-19 ಸೋಂಕಿನಿಂದ ದುಡಿಯುವಂಥ ವ್ಯಕ್ತಿಗಳು ಮೃತಪಟ್ಟು ಹಲವಾರು ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಇದನ್ನು ಮನಗೊಂಡು BPL ಕುಟುಂಬಕ್ಕೆ ಕೋವಿಡ್-19 ಸೋಂಕಿನಿಂದ ವಯಸ್ಕರು ಮೃತಪಟ್ಟಿದ್ದರೆ ಆ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಂತೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ 1,00,000 ರೂಪಾಯಿ ಪರಿಹಾರ ನೀಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಮರಣಕ್ಕೆ ಈ ಪರಿಹಾರ ನೀಡಲಾಗುತ್ತೆ. ಸುಮಾರು 250ರಿಂದ 300 ಕೋಟಿ ರೂಪಾಯಿದು ಕೋವಿಡ್-19 ಸೋಂಕಿತರಿಗೆ 1,00,000 ಪರಿಹಾರ ಕೊಡುವಂಥದ್ದು ದೇಶದಲ್ಲೇ ಮೊದಲ ಬಾರಿಗೆ ಇದನ್ನು ಮಾಡ್ತಾ ಇದ್ದೇವೆ. ಅದರ ಅರ್ಥ
ಇರೋದರಲ್ಲಿ ಉತ್ತಮವಾಗಿದೆ ಹಣಕಾಸಿನ ಸ್ಥಿತಿ ಅನ್ನೋದು ಅರ್ಥ. ಇದರಿಂದ ಈ 250 300 ಕೋಟಿ ನಾವು ಕೊಡ್ತಾ ಇರೋದು. ಕೋವಿಡ್ ಇದು BPL ಕಾರ್ಡ್ ಹೊಂದಿದವರಿಗೆ ಹೇಗೆ ಅನ್ನೋದ್ರ ಬಗ್ಗೆ ಈ ದೇಶದಲ್ಲಿ ಮೊದಲ ಬಾರಿಗೆ 1 ಲಕ್ಷ ರೂಪಾಯಿ ಪರಿಹಾರ ವಿಚಾರವಾಗಿ ಮೊದಲ ರಾಜ್ಯವಾಗಿ BPL ಕುಟುಂಬಗಳಿಗೆ 1 ಲಕ್ಷ ಪರಿಹಾರ ಅಂತ ಅನೌನ್ಸ್ ಆಗಿರೋದು. ಸುಮಾರು 20-30 ಸಾವಿರ ಕುಟುಂಬಗಳಿಗೆ ಅನ್ವಯ ಆಗ್ಬೋದು. ಇದು ಆಲ್ಮೋಸ್ಟ್ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅಂತ ತಿಳಿಸಲಾಗಿದೆ. ಜೊತೆಗೆ BPL ಕಾರ್ಡ್ದಾರರು ಅವರಿಗೆ ಮಾತ್ರ, ಯಾರಿಗೆ ಸಮಸ್ಯೆಗಳಿದೆ ಅದೇ ರೀತಿಯಾಗಿ 1 ಲಕ್ಷ ಮುಂದಿನ ಅವರ ಒಂದಷ್ಟು ಖರ್ಚುಗಳಿಗೆ ಅದು ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅನ್ನೋದು BPL ಕಾರ್ಡ್ ಹೊಂದಿದಂಥ ಕುಟುಂಬಕ್ಕೆ ಪರಿಹಾರವನ್ನು ಘೋಷಿಸಲಾಗಿದೆ. BPL ಕಾರ್ಡ್ ಹೊಂದಿದ ಕುಟುಂಬಕ್ಕೆ ಈ ಒಂದು ಪರಿಹಾರವನ್ನು ಘೋಷಣೆ ಮಾಡಿರೋದು. ಸೊ ಬೆಂಗಳೂರಿನಲ್ಲಿ CM BS ಯಡಿಯೂರಪ್ಪ ಈ ಒಂದು ವಿಚಾರವನ್ನು ಹೇಳಿದ್ದಾರೆ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಪರಿಹಾರವನ್ನು ಕೊಡಲಾಗುತ್ತೆ ಅಂತ. ಸೊ ಒಂದಷ್ಟು ಕಡೆ ನಾವು ನೋಡಿದ ಆಂಧ್ರದಲ್ಲಿ ಅನೌನ್ಸ್ಮೆಂಟ್ ಆದಂಥ ವಿಚಾರಗಳು, ಯಾರು ತಂದೆ ತಾಯಿ ಇಬ್ಬರನ್ನೂ ಕೂಡ ಕಳ್ಕೊಂಡಿರ್ತಾರೆ ಅವರಿಗೆ ಪರಿಹಾರವನ್ನು ಅಲ್ಲಿನ ಸರ್ಕಾರ ಘೋಷಣೆ ಮಾಡಿತ್ತು. ತಂದೆ ತಾಯಿ ಇಬ್ಬರನ್ನೂ ಕೂಡ ಕಳ್ಕೊಂಡ ಕುಟುಂಬಕ್ಕೆ. ಸೊ ಆದರೆ ಇಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಅನ್ನೋದು ಈಗ ತಿಳಿಸಲಾಗಿದೆ. ಸೊ ಅದರಲ್ಲೂ ಕೂಡ ದುಡಿಯುವಂಥ ಮಂದಿ ಭಾಳಷ್ಟು ಮಂದಿ ಇದ್ದರು.